Welcome you all with a stunning explanation. Today, let us learn about kinds of pronoun. Pronoun is a word which is used instead of noun. Now, let us learn the kinds of pronouns. First is personal pronoun associated with particular person. Example: I, me, he, she, it. Associated with particular person means it is associated with a particular person. ಹಾಗಾದರೆ ಐ ಅಂದರೆ ನಾನು, ನನಗೆ ಅಸೋಸಿಯೇಟ್ ಮಾಡಿರ್ತದೆ. ಮೀ, ಗಿವ್ ಇಟ್ ಟು ಮೀ, ನನಗೆ. ಹಿ, ಅವನು. ಶಿ, ಅವಳು. ಇಟ್, ಅದು. ನಮ್ಮ ಬಗ್ಗೆ, ಅವನ ಬಗ್ಗೆ, ಅವಳ ಬಗ್ಗೆ, ಅದರ ಬಗ್ಗೆ ಏನಾದರೂ ನಾವು ಹೇಳಬೇಕಾದ್ರೂ ವಾಕ್ಯಗಳನ್ನು ಹೇಳಿದರೆ ಅದನ್ನು ನಾವು ಪರ್ಸ್ನಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ನಾಮಪದದ ಬದಲಾಗಿ, ನನ್ನ ಹೆಸರಿನ ಬದಲಾಗಿ ಇಲ್ಲಿ ನಾನು ಐ, ಮೀ ಅಂತ ಯೂಸ್ ಮಾಡಿದ್ದೀನಿ. ರೋಹನ್ ಹೆಸರಿನ ಬದಲಾಗಿ ನಾನು ಅವನು ಅಂತ ಉಪಯೋಗಿಸಿದ್ದೀನಿ. ರೋಹಿಣಿ ಅನ್ನುವ ನಾಮಪದದ ಬದಲಾಗಿ ಅವಳು ಅಂತ ಉಪಯೋಗಿಸಿದ್ದೀನಿ. ಎಲಿಫೆಂಟ್ ಅಥವಾ ಯಾವುದಾದ್ರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರಲಿ, ಯಾವುದರ ಪ್ಲೇಸ್ ಆಗಿರಲಿ, ಅದರ ಬದಲಾಗಿ ಇಟ್, ಅದು ಅಂತ ಯೂಸ್ ಮಾಡಿದ್ದೀವಿ. ಅದಕ್ಕೆಲ್ಲ ನಾವು ಪರ್ಸ್ನಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ನಾವು ನೆಕ್ಸ್ಟ್ ಲೆಟ್ ಅಸ್ ಪ್ರೊಸೀಡ್ ಟು ದ indefinite pronoun. If we don't want to indicate exact person, place or thing, ಎಕ್ಸಾಕ್ಟ್ ಆಗಿ ನಾವು ಒಬ್ಬ ವ್ಯಕ್ತಿ ಅಥವಾ ಸ್ಥಳ ಅಥವಾ ವಸ್ತುವಿನ ನಾವು ಐಡೆಂಟಿಫಿಕೇಷನನ್ನು ಮಾಡುವುದಿಲ್ಲ. ಎನಿಬಡಿ, ಎನಿವನ್, ನೋಬಡಿ, ಎವ್ರಿ, ಆಲ್, ಸಮ್, ಎನಫ್, many, much. For example, somebody ate my sandwich. ಯಾರೋ ನನ್ನ ಸ್ಯಾಂಡ್ವಿಚನ್ನು ತಿಂದ್ಬಿಟ್ರು. ಯಾರು ತಿಂದರು ಗೊತ್ತಿಲ್ಲ, ಯಾರೋ ಒಬ್ಬರು. somebody. ನೆಕ್ಸ್ಟ್, everyone says she is beautiful. ಪ್ರತಿಯೊಬ್ಬರು ಹೇಳ್ತಾರೆ ಅವಳು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ. ಪ್ರತಿಯೊಬ್ಬರು, ಎವ್ರಿವನ್, ದಟ್ ಈಸ್ ಇಂಡೆಫಿನಿಟ್, ಯಾರು ಅಂತ ಗೊತ್ತಿಲ್ಲ. ಎವ್ರಿವನ್. ಡಸ್ ಎನಿವನ್ ನೋಸ್ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಎನಿವನ್, ಯಾರಿಗಾದರೂ ಗೊತ್ತಿದೆನಾ ಇಲ್ಲಿ ಏನು ನಡೀತಾ ಇದೆ ಅಂತ? ಎನಿವನ್, ಇಟ್ ಈಸ್ ಅ ಇಂಡೆಫಿನಿಟ್. Now let us proceed to the relative pronoun. Used for nouns which are mentioned previously, can be used to join two sentences with the help of who, whom, which, whom's, whomsoever, whose. The cyclist who won the race trained hard. ಯಾವ ಸೈಕ್ಲಿಸ್ಟು ರೇಸಲ್ಲಿ ವಿನ್ ಆಗಿದ್ದಾನಲ್ಲ ಅವನು ಬಹಳಷ್ಟು ಟ್ರೈನ್ ಆಗಿದ್ದಾನೆ. ಯಾರು? ಹೂ ವೋನ್ ದ ರೇಸ್ ಟ್ರೈನ್ಡ್ ಹಾರ್ಡ್. ಯಾರಿಗೆ ಟ್ರೈನ್ ಹಾರ್ಡ್ ಮಾಡಿದಾರಲ್ಲ ಆ ಸೈಕ್ಲಿಸ್ಟು. ದ ಸೈಕ್ಲಿಸ್ಟ್ ಹೂ ಓನ್ ದ ರೇಸ್ ಟ್ರೈನ್ಡ್ ಹಾರ್ಡ್. ಇಲ್ಲಿ ಹೂ ಅಂತ ಬಂದ ತಕ್ಷಣ ಇದು ಪ್ರಶ್ನೆ ಆಗೋದಿಲ್ಲ, ಇದು ಸೆಂಟೆನ್ಸಿನ ಮಧ್ಯದಲ್ಲಿ ಬಂದಿದೆ. ದ ಸೈಕ್ಲಿಸ್ಟ್, ಯಾರು ಸೈಕಲನ್ನು ಹೊಡಿತಾರಲ್ಲ ಅವರು. ಹೂ ಓನ್ ದ ರೇಸ್ ಟ್ರೈನ್ ಹಾರ್ಡ್, ರೇಸಲ್ಲಿ ವಿನ್ ಆಗಿದ್ದಾನಲ್ಲ ಅವನಿಗೆ ಬಹಳಷ್ಟು ಟ್ರೈನಿಂಗ್ ಆಗಿದೆ ಅನ್ನೋದು. ಇಲ್ಲಿ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್ ಆಗಿದೆ. ಹೇಗೆ ಅಂದರೆ ಈ ಸೈಕ್ಲಿಸ್ಟಿಗೂ ಓನ್ ದ ರೇಸ್ ಟ್ರೈನ್ಡ್ ಹಾರ್ಡಿಗೂ ಲಿಂಕ್ ಮಾಡಿದೆ, ಇಲ್ಲಿ ಜಾಯಿನ್ ಮಾಡಿದೆ. ಇದು ಎರಡರ ಮಧ್ಯದಲ್ಲಿ ಜಾಯಿನ್ ಆಗಿದೆ ಇದು. ಇದಕ್ಕೆ ಸೊ ನಾವು ರಿಲೇಟಿವ್ ಪ್ರೊನೌನ್ ಅಂತ ರಿಲೇಷನ್ಶಿಪ್ಪನ್ನು ಬಿಲ್ಟ್ ಮಾಡಿದೆ ಇಲ್ಲಿ. ದ ಪೊಲೀಸ್ ನೀಡೆಡ್ ಡೀಟೇಲ್ ದಟ್ ಕುಡ್ ಹೆಲ್ಪ್ ಟು ಐಡೆಂಟಿಫೈ ದ ರಾಬರ್. ಪೊಲೀಸ್ ಅವರಿಗೆ ಡೀಟೇಲ್ ಬೇಕಾಗಿದೆ
ಎದಕ್ಕೋಸ್ಕರ ಅಂದರೆ ಅದು ರಾಬರಿಗೆ ಹೆಲ್ಪ್ ಮಾಡಲಿಕ್ಕೆ ಐಡೆಂಟಿಫಿಕೇಷನಿಗೋಸ್ಕರ. The police needed detail that could help to identify the robber. That is joining the two sentences here. So it is a relative pronoun. Thank you.